ವಾರ್ತೆಗಳ ವಿವರ. ಕಳೆದ 3 ತಿಂಗಳಿನಿಂದ ಮಹಾರಾಷ್ಟ್ರದಲ್ಲಿ ರಾಜ್ಯದ ಅಡಿಕೆ ಲಾರಿಗಳನ್ನು SSIL ಅಧಿಕಾರಿಗಳು ತಡೆ ಹಿಡಿದಿದ್ದರಿಂದ ಜಿಲ್ಲೆಯ ಅಡಿಕೆ ಬೆಳೆಗಾರರಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಆತಂಕ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಸದ BY ರಾಘವೇಂದ್ರ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿಶೇಷ ಪ್ರಯತ್ನದಿಂದ ಸಮಸ್ಯೆ ಪರಿಹಾರ ಆಗಿದೆ ಎಂದು ಅಡಿಕೆ ಮಾರಾಟ ಸಹಕಾರ ಸಂಘಗಳ ಮಹಾಮಂಡಳದ ಅಧ್ಯಕ್ಷ ಶಾಸಕ ಆರ್ ಜ್ಞಾನೇಂದ್ರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಗೃಹ ಕಚೇರಿಯಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಬರಮಾಡಿಕೊಂಡು ಅವರ ಸಮ್ಮುಖದಲ್ಲಿ ಮಹಾರಾಷ್ಟ್ರದ ಅಧಿಕಾರಿಗಳು 50ಕ್ಕೂ ಹೆಚ್ಚು ಅಡಿಕೆ ಲಾರಿಗಳನ್ನ ತಡೆದು ವಶಕ್ಕೆ ಪಡೆದಿದ್ದರಿಂದ ಕಳೆದ 4 ತಿಂಗಳಿನಿಂದ ಜಿಲ್ಲೆಯ ಅಡಿಕೆಯನ್ನ ಬೇರೆ ರಾಜ್ಯಗಳಿಗೆ ಕೊಂಡೊಯ್ಯುವುದಕ್ಕೆ ಲಾರಿ ಮಾಲೀಕರು ಹಿಂದೇಟು ಹಾಕಿದ್ದಾರೆ. ಇದರಿಂದ ಅಡಿಕೆ ಮಂಡಿ ವರ್ತಕರು ಖರೀದಿಯನ್ನ ನಿಲ್ಲಿಸಿದ್ದಾರೆ. ಬೆಲೆ ನಿಗದಿಪಡಿಸ್ತಾ ಇಲ್ಲ. ಇನ್ನು ಜಿಲ್ಲೆಯಿಂದ ಹೊರಗೆ ಅಡಿಕೆ ಹೋಗ್ತಾ ಇಲ್ಲ. ಪರಿಣಾಮವಾಗಿ ಅಡಿಕೆಗೆ ಬೆಲೆ ಇಲ್ಲದೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಇನ್ನು ವಾಸ್ತವವಾಗಿ ಇದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರುವ ಅಡಿಕೆ ಅಲ್ಲ. ಮಹಾರಾಷ್ಟ್ರದ ಮೂಲಕ ದೆಹಲಿ, ಗುಜರಾತ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಕ್ಕೆ ಇವೆ ಬಿಲ್ ಮೂಲಕ ನೇರವಾಗಿ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರೋದ್ರಿಂದ ಮಹಾರಾಷ್ಟ್ರಕ್ಕೆ ಅನ್ವಯ ಆಗ್ತಾ ಇಲ್ಲ. ಇನ್ನು ಅಡಿಕೆ ಬಗ್ಗೆ ಅದನ್ನ ಅವಲಂಬಿಸಿದ ಬೆಳೆಗಾರರ ಬಗ್ಗೆ ರಾಷ್ಟ್ರಕ್ಕೆ ಅಡಿಕೆ ವ್ಯವಹಾರದಿಂದ ಸಲ್ತಾ ಇರುವ ತೆರಿಗೆ ಮತ್ತು 10 ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರ ಸಂಕಷ್ಟಗಳು ಇನ್ನಿತರ ವಿವರಗಳನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ನೀಡಲಾಗಿದೆ. ಈ ಕೂಡಲೇ ಅವರು ಪ್ರತಿಕ್ರಿಯಿಸಿ, ಈಗಾಗಲೇ ನಾನು ಮಹಾರಾಷ್ಟ್ರದ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ನೀಡಿದ್ದೇನೆ. ವಶಕ್ಕೆ ಪಡೆದ ಲಾರಿಗಳನ್ನ ಬಿಡಲಾಗುತ್ತೆ. FIR ಆಗಿದ್ದರೆ ಕೋರ್ಟ್ನಿಂದ ಬಿಡಿಸುವುದಕ್ಕೆ ಕೂಡ ನೆರವಿನ ಭರವಸೆಯನ್ನ ನೀಡಿದ್ದಾರೆ ಎಂದು ತಿಳಿಸಿದ್ರು. ಮಾರುಕಟ್ಟೆಗೆ ಬಂದು ವ್ಯಾಪಾರ ಆಗಿರ್ತಕ್ಕಂಥ ಅಡಿಕೆಯು ಕೂಡ ಇಲ್ಲೇ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರ ಗೃಹ ಕಚೇರಿನಲ್ಲಿ ಡೆಲ್ಲಿನಲ್ಲಿ ಸನ್ಮಾನ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿಯವರನ್ನ ಬರಮಾಡಿಕೊಂಡು ಇದನ್ನು ವಿಶೇಷವಾಗಿ ಅಡಿಕೆ ಬೆಳೆಗಾರರ ಕಷ್ಟವನ್ನು ಅವರ ಎದುರುಗಡೆ ಚರ್ಚೆ ಮಾಡಿದ್ವಿ. ಎಷ್ಟು ಜನ ಅಡಿಕೆ ಬೆಳೆಗಾರರಿದ್ದಾರೆ, ಎಷ್ಟು ಹೆಕ್ಟೇರ್ನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ, ದೇಶಕ್ಕೆ ಎಷ್ಟು GST ಆಧಾರದ ಮೇಲೆ ಹಣ ಬರ್ತಾ ಇದೆ, ಏಕಾಏಕಿಯಾಗಿ ಈ ರೀತಿ ಆಗೋದ್ರಿಂದಾಗಿ ರೈತರ ಬದುಕಿಗೆ ಭಾಳ ದೊಡ್ಡ ಹೊಡೆತ ಬೀಳ್ತದೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ಮತ್ತು ಇಲ್ಲಿಂದ ತುಂಬಿರ್ತಕ್ಕಂಥ ಅಡಿಕೆ ತುಂಬಿರ್ತಕ್ಕಂಥ ಲಾರಿ ಡೆಲ್ಲಿ, ಗುಜರಾತ್, ಲಕ್ನೋ ಮುಂತಾದಂಥ ಪ್ರದೇಶಗಳಿಗೆ ಹೋಗುವಂಥದ್ದು. ಮಹಾರಾಷ್ಟ್ರದಲ್ಲಿ ಅನ್ಲೋಡ್ ಆಗೋದಿಲ್ಲ. ಆದ್ದರಿಂದ ಮಹಾರಾಷ್ಟ್ರಕ್ಕೆ ಅನ್ವಯವೇ ಆಗದೇ ಇರುವಂಥ ಆ ಗೂಡ್ಸಿನ ಬಗ್ಗೆ ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಮಾಡುವಂಥ ಕೆಲಸ ತುಂಬ ತೊಂದರೆ ಕೊಡ್ತಾ ಇದೆ, ನಮ್ಮ ಮಾರುಕಟ್ಟೆಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ಇದರ ಪರಿಣಾಮ ಅವರು ಹೇಳಿದರು, ಮಹಾರಾಷ್ಟ್ರದಲ್ಲಿ ಅನ್ಲೋಡ್ ಆಗೋದಿಲ್ಲ, ಮಹಾರಾಷ್ಟ್ರದಲ್ಲಿ ಮಾರ್ಕೆಟ್ ಆಗೋದಿಲ್ಲ. ಹಾಗಾಗಿ ಇಂಥ ಲಾರಿಗಳನ್ನು ಮಹಾರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕಾಗಿ ನಿಲ್ಲಿಸಬಾರ್ದು ಅಂತೇಳಿ ಹೇಳಿ ಮಹಾರಾಷ್ಟ್ರದ ಅಧಿಕಾರಿಗಳಿಗೆ ನಾನಾಗಲೇ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಕರ್ನಾಟಕದ ಯಾವುದೇ ಅಡಿಕೆ ಲಾರಿಗಳನ್ನು ನಮ್ಮ ಅಧಿಕಾರಿಗಳು ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಅದರ ಜೊತೆಗೆ ಈಗಾಗಲೇ ಏನು ನಿಲ್ಲಿಸಿದ್ದಾರೆ ಲಾರಿಗಳು, ಅದು ಬೇರೆ ಬೇರೆ ಸ್ಟೇಜ್ನಲ್ಲಿ ಏನೇನು ಸ್ಟೇಜ್ನಲ್ಲಿದೆ ನೋಡಿ. ಈಗಾಗಲೇ FIR ಹಾಕಿ ಕೋರ್ಟಿಗೆ ಹಾಕಿದರೆ ಕೋರ್ಟ್ನಲ್ಲಿ ಲಾರಿಗಳನ್ನು ಬಿಡಿಸ್ಕೊಳ್ಳಲಿಕ್ಕೆ ಏನು ಸಹಾಯ ಮಾಡಬೇಕು
ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನಿಮ್ಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಆ ಲಾರಿಗಳನ್ನು ಕೂಡ ಬಿಡುಗಡೆ ಮಾಡಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದಾದ್ರೂ ಲಾರಿಗಳನ್ನ ನಿಲ್ಲಿಸಿ ಏನಾದ್ರು ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಲೋಕೇಶ್ ಚಂದ್ರ ಅಂತ ಒಬ್ಬ ಹಿರಿಯ IAS ಅಧಿಕಾರಿ, ಅವರು ಕೂಡ ನಿನ್ನೆ ಬಂದಿದ್ದರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ. ಅವ್ರನ್ನ ಸಂಪರ್ಕ ಮಾಡ್ಬೋದು ನೀವು ಅಂತೇಳಿ ಹೇಳಿ ನಮಗೆ ಹೇಳಿದ್ದಾರೆ. ನಿಮಗೆ ಅವರು ಸಹಾಯ ಮಾಡ್ತಾರೆ ಅಂತೇಳಿ ಹೇಳಿ.